ಜೀವಿತ ಒಳಗಿದ್ದಾಳೆ ಅನಿಸುತ್ತೆ. ಯಜಮಾನ್ರು ಯಾಕೋ ಕಾಲ್ ಮಾಡ್ತಾ ಇದ್ದಾರಲ್ಲ. ಈ ಯಾಕಪ್ಪ ಮಾತಾಡ್ತೀನಿ, ಒಳಗಡೆ ಇದ್ದಾಳೆ, ಅವಳಿಗೇನು ಕೇಳಿಸಲ್ಲ, ಮಾತಾಡ್ತೀನಿ. ಅಷ್ಟೇ. ಅವ್ರು ಬರೋದ್ರೊಳಗಾಗಿನ ಏನಾದ್ರೂ ಒಂದು ನಾನು ಇದೆಲ್ಲನ ಬಗೆಹರಿಸ್ಕೊಬಿಡ್ಬೇಕು ಏನಿದ್ರು. ಬರ್ತಾರೆ ಏನೋ ಯಜಮಾನ್ರು, ಭಾಳ ದಿವಸ ಆಯಿತು. ಹಲೋ ಅಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಅಣ್ಣ, ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಮನೆ ಕೆಲಸದವ್ರು ಬಂದಿದ್ರಾ? ಎಲ್ಲ ಕೆಲಸ ಮಾಡಿದ್ರಾ? ಅಣ್ಣ ಎಲ್ಲ ಮಾಡಿದ್ರು, ಮನೆ ಕೆಲಸ ಎಲ್ಲ ನಮ್ಮ ಮನೆ ಕೆಲಸದವ್ರು ಬಂದವ್ರೆ. ಅವರೇ ಅಣ್ಣ ಎಲ್ಲ ಮಾಡ್ತಾರೆ. ತಿಂಡಿ ಅಡುಗೆ ಎಲ್ಲ ಮಾಡಿಕೊಡ್ತಾರೆ. ಇದಕ್ಕೆ ಕಣೋ ಹೇಳಿದ್ದು ಸಂತು ನಾನು ನಿನಗೆ. ಮನೆ ಕೆಲಸದವ್ರು ಇದ್ದರೆ ಮನೆಯೂ ನೀಟಾಗಿರುತ್ತೆ, ನಿನಗೂ ಅಡುಗೆ ಗಿಡುಗೆ ಮಾಡಿಕೊಡ್ತಾರೆ, ನೀನು ಎಲ್ಲ ಜವಾಬ್ದಾರಿಯಿಂದ ಹೊಲ್ದ ಕಡೆ ಎಲ್ಲ ನೋಡ್ಕೊತೀಯ ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು. ಮನೆ ಕೆಲಸದವ್ರು ಯಾರಾದರೂ ಇದ್ದರೆ ಹುಡ್ಕೊಂಡು ಕರ್ಕೊಂಡು ಬಾ ಅಂತ. ಮತ್ತು ಏನು ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾರಾ? ಅಣ್ಣ ಎಲ್ಲ ಮಾಡ್ತಾರೆ, ತಿಂಡಿ ಅಡುಗೆ ಎಲ್ಲ ಮಾಡ್ತಾರೆ. ನೀವು ಬಂದ್ರೂ ಅನುಕೂಲ ಆಗುತ್ತೆ ಬಿಡಿ. ಇವಾಗ ನೀವೆಲ್ಲಾದ್ರೂ ಒಂದು ತಿಂಗಳನ್ಗಟ್ಲೆ ಹೊರಗಡೆ ಹೋದಾಗ ನೀವು ಹೋಗ್ತಾ ಇರ್ತೀರ. ಅವಾಗೆಲ್ಲನ ನಾನು ನೋಡ್ಕೊಂತೀನಿ ಬಿಡಿ ಅಣ್ಣ, ಏನು ಟೆನ್ಷನ್ ತೊಗೋಬೇಡಿ. ಯಾಕಂದರೆ ನನಗೂ ತಿಂಡಿ ಅಡುಗೆದು ನಿಮಗೆ ಸ್ವಲ್ಪ ಇದು, ಹಾಗೆ ಮನೆ ಕ್ಲೀನಿಂಗು ಅದೆಲ್ಲ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಮನೆ ಕೆಲಸದವ್ರು ಇರೋದ್ರಿಂದ ಏನಂತ ರಿಸ್ಕ್ ಆಗಲ್ಲ ಬಿಡೋಣ. ಅವರೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಸರಿ ಸರಿ ಆಯಿತು. ನಾವು ನಾಳೆ ನಾಡಿದ್ದಲ್ಲಿ ಬರ್ತಾ ಇದ್ದೀವಿ. ಟ್ರಿಪ್ ಎಲ್ಲ ಮುಗೀತು. ಹಾಗೆ ನಮ್ಮ ತಂಗಿ ಮನೆಗೆ ಹೋಗಿದ್ದೀವಿ. ನಾವು ಸ್ವಲ್ಪ ಬೇರೆ ಕಡೆ ಹೋಗಿದ್ದೀವಿ, ಅದಕ್ಕೆ ಬರ್ತೀವಿ. ನನ್ನ ತಂಗಿ ಮನೆ ಪೂನಾದಲ್ಲಿದೆ. ಪೂನಾದ ಮತ್ತು ಹಾಗೆ ಹೈದ್ರಾಬಾದಲ್ಲಿ ಎಲ್ಲ ಸ್ವಲ್ಪ ಉಳ್ಕೊಂಡಿದ್ದೀವಿ. ಅಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಈ ಕಡೆ ಎಲ್ಲ ಬಂದಿದ್ದೀವಿ. ಅದಕ್ಕೆ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಬರೋದಕ್ಕೆ. ಬರೋದಾದರೆ ನಾಳೆ ನಾಡಿದ್ದಲ್ಲಿ ಬರ್ತೀವಿ. ಇಲ್ಲ ಅಂತಂದರೆ ಇನ್ನೂ ಬೇರೆ ಕಡೆ ನಮ್ಮ ಅಕ್ಕವ್ರ ಮನೆಗೆ ಬೇರೆ ಹೋಗಬೇಕು. ತಂಗಿ ಮನೆಗೆ ಬಂದಿದ್ದೀವಿ. ತಂಗಿ ಮನೆಗೆ ಬಂದಮೇಲೆ ಅಕ್ಕನ ಮನೆಗೆ ಹೋಗಲಿಲ್ಲ ಅಂತಂದರೆ ಬೇಜಾರಾಗ್ಬಿಡ್ತಾರೆ. ಅದಕ್ಕೆ ಅಕ್ಕನ ಮನೆಗೇನಾದರೂ ಹೋಗಿದ್ರೆ ಬರೋಕ್ಕಾಗಲ್ಲ ಇನ್ನೊಂದು ವಾರ. ಇಲ್ಲ ಹೋಗಲಿಲ್ಲ ಅಂತಂದರೆ ನಾಳೆ ನಾಡಿದ್ದಲ್ಲಿ ಬಂದುಬಿಡ್ತೀವಿ. ಸರಿ ಆಯ್ತಣ್ಣವ್ರೆ, ಆಯಿತು. ಬನ್ನಿ. ಮತ್ತು ಅಕ್ಕರವ್ರಿಗೂ ಹೋಗ್ತಾ ಇದ್ದೀರಾ? ಹೈದ್ರಾಬಾದಲ್ಲಿ ಇದ್ದಾರೆ. ಅಕ್ಕರ ಮನೆಗೆ ಹೋಗಬೇಕು. ಅಕ್ಕರ ಮನೆಗೆ ಹೋಗಿ ಹಾಗೆ ಅಲ್ಲಿ ಮುಗಿಸ್ಕೊಂಡು ಹಾಗೆ ಅಲ್ಲೂ ಒಂದು ವಾರ ಹಿಂಗೆ ಟ್ರಿಪ್ಪು. ನಮ್ಮ ಅಕ್ಕ ಮಕ್ಳಿಗೂ ರಜಾ ಇದೆಯಲ್ಲಪ್ಪ, ಅದಕ್ಕೋಸ್ಕರ ಸಂತು. ಅವರು ಮಕ್ಕಳೆಲ್ಲ ಬರ್ರಿ ಅಂತಿರ್ತಾರೆ. ಇಂಥ ವೀಕೆಂಡಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು ಸ್ವಲ್ಪ ದಿನ. ಗೊತ್ತೈತೆ ನೀನೆಂಥ ಒಳ್ಳೆ ಹುಡುಗ. ನಮ್ಮ ಮನೇಲಿ ತುಂಬ ದಿನದಿಂದ ನೀನು ಕೆಲಸ ಮಾಡಿಕೊಂಡು ಚೆನ್ನಾಗಿದೆಯಾ. ಈಗ ಕಾರೆಲ್ಲ ವಾಶ್ ಮಾಡ್ದಾ? ಅಣ್ಣ ಎಲ್ಲ ವಾಶ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇನ್ನೇನು ಎಲ್ಲೂ ತಗೊಂಡೋಗಲ್ಲ. ಅದೇ ಸ್ವಲ್ಪ ಜಮೀನು ಕಡೆ ನೋಡ್ಕೊಳ್ತಾ ಇದ್ದೀನಿ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಏನಂತ ಏನು ಬಳ್ಳಿಲ್ಲ, ಆರಾಮ ಮಾಡ್ಕೊಂಡು ಹೋಗ್ಬೋದು. ಅದೇ ಸಸಿಗಳನ್ನೆಲ್ಲ ಕೇಳಿದ್ದೀನಣ್ಣ. ಇನ್ನು ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಮಂತಲ್ಲಿ ಇಟ್ಟರೆ ಮಳೆ ಸ್ಟಾರ್ಟ್ ಆಗುತ್ತೆ, ಮಳೆಗಾಲಕ್ಕೆ ಸರಿ ಹೋಗುತ್ತೆ. ಸರಿ 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 ಆಯಿತು. ನೆಕ್ಸ್ಟ್ ಮಂತಲ್ಲಿ ಸ್ಟಾರ್ಟ್ ಮಾಡಿಬಿಡೋಣ. ಸಸಿಗಳನ್ನೆಲ್ಲ ಕೇಳ್ಕೊಂಡಿರಿ. ಎಷ್ಟು ಸಸಿಗಳು ಸಿಗ್ತಾವೋ ಅಷ್ಟು ಸಸಿಗಳೆಲ್ಲ ತಗೊಳ್ತಾ ಇರು. ಏನೇನೆಲ್ಲ ಹೊಸ ಹೊಸ ಹಣ್ಣಿನ ಸಸಿಗಳಾಗಿರ್ಬೋದು, ಎಲ್ಲ ಥರದ ಸಸಿಗಳು ಇಡೋಣ. ಸರಿ ಸರಿ ಆಯಿತು. ಇನ್ನೊಂದು ವಾರ ಈಗ ಫೋನ್ ಮಾಡ್ತೀನಿ. ಬರಲಿಲ್ಲ ಅಂತಂದರೆ ಇನ್ನೊಂದು ವಾರ ಬರಲ್ಲ ಅಂತೇಳಿ ಫೋನ್ ಮಾಡ್ತೀನಿ. ಬಂದರೆ ಇನ್ನು ಬರ್ತೀವಿ ಅಷ್ಟೇ. ನಾಳೆ ನಾಡಿದ್ದಲ್ಲಿ ನೋಡೋಣ ಹೇಗಾಗುತ್ತೆ ಅಂತೇಳಿ ನೋಡಿ ನಾನು ಕಾಲ್ ಮಾಡ್ತೀನಿ. ಸರಿನಾ? ಓಕೆನಾ? ಓಕೆ ಇಡ್ಲಪ್ಪ ಸಂತು? ಓಕೆ ಅಣ್ಣ, ಓಕೆ. ಸರಿ 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 ಓಕೆ. ಬಾಯ್ ಅಪ್ಪ, ಬಾಯ್. ಸಂತು ಯಾರೋ ಫೋನ್ ಮಾಡ್ಯವ್ರೆ, ಯಾರ ಹತ್ರನೋ ಮಾತಾಡ್ತಾ ಇದ್ದಾನೆ. ಸಂತು ಸಂತು ಜೀತಾ, ಏನು ಜೀತಾ? ಯಾರೋ ಫೋನ್ ಮಾಡಿದ್ರು. ಯಾರು ಫೋನ್ ಮಾಡಿದ್ರು? ಯಾರು ಇಲ್ಲ, ನಮ್ಮ ಅಣ್ಣ ಅವರು. ನಮ್ಮ ಅಣ್ಣ ಅಂತಂದರೆ ನಮ್ಮ ರಿಲೇಟಿವ್ಸಲ್ಲಿ ಅವರು ಬೇರೆ ಕಡೆ ಇದ್ದಾರೆ. ಅವರು ಹೈದ್ರಾಬಾದಲ್ಲಿದ್ದಾರೆ. ಅವ್ರು ಕಾಲ್ ಮಾಡಿದರು. ಅವ್ರು ಬೇರೆ ಕಡೆ ಒಳ್ಳೆ ಕೆಲಸದಲ್ಲಿದ್ದಾರೆ ಹೇಳೋ. ಅದಕ್ಕೆ ಕಾಲ್ ಮಾಡಿದರು. ಏನಪ್ಪ ಎಲ್ಲ ಕೆಲಸ ಮಾಡಿಸ್ತಾ, ಏನು ಮನೆ ಕಡೆ ಎಲ್ಲ ಹೆಂಗೆ ನೋಡ್ಕೊಳ್ತಾ ಇದೆಯಾ ಏನು ಎಲ್ಲ ಕಾಲ್ ಮಾಡಿದ್ರು. ಅದಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಐತೆ. ಹಿಂಗೆ ಯಾರೋ ಒಬ್ಬರು ಹಿಂಗೆ ಸಿಕ್ಕಿದ್ದಾರೆ, ಮದುವೆನೂ ಆಗ್ತೀನಿ ಅಂತ ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೆ ಜೀವಿತಾ. ಹೌದೇನು? ಒಪ್ಕೊಂಡ್ರ? ಹಂಗೆಲ್ಲ ಹೇಳಿದ್ಕೆ ಏನಂದ್ರು? ನೀವು ಯಾವಾಗ್ಲೂ ಒಳ್ಳೆಯದೇ ಯೋಚನೆ ಮಾಡ್ತೀರಾ ಬಿಡಿ. ಹಂಗೆ ಹಿಂಗೆ ಅಂತ ಹೇಳಿ ನೀವು ಆ ಥರ ಎಲ್ಲ ಯೋಚನೆ ಮಾಡೋ ಅಂಥವ್ರಲ್ಲ. ಒಳ್ಳೇದು ಯೋಚನೆ ಮಾಡಿ ಒಳ್ಳೆ ಕೆಲಸನೇ ಮಾಡ್ತೀರಾ ನೀವು ಯಾವತ್ತೂ ಅಂತ ಮಾತಾಡ್ತಿದ್ರು ನಮ್ಮ ಅಣ್ಣವರು. ನನ್ನ ತಮ್ಮ ಹೆಂಗೆ ಅಂತ ಗೊತ್ತು ಅಂತ ಬರ್ತೀವಿ ಅಂತ ಹೇಳಿದ್ರು. ಬರ್ತಾರೆ ನಾಳೆ ನಾಡಿದ್ದಲ್ಲಿ. ಏನಾದರೂ ಬಂದರೆ ಬರ್ತಾರೆ, ಇಲ್ಲ ಅಂತಂದರೆ ಇನ್ನೊಂದು ವಾರ ಬಿಟ್ಟಾದರೂ ಬರ್ತಾರೆ. ಅವಾಗ ನಾನು ನಿನಗೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಅವಾಗೆಲ್ಲ ವಿಷಯನೂ ಹೇಳ್ತೀನಿ. ನಮ್ಮ ಅಣ್ಣವ್ರು ಯಾರು ಏನು ಎಲ್ಲ ಹೇಳ್ತೀನಿ ನಾನು ನಿನಗೆ. ಸರಿ 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 ಆಯಿತು. ಇವ್ರು ಯಾಕೋ ಬರ್ತಾ ಇದ್ದಾರೆ ಅಣ್ಣ? ಬರಬೇಕು. ಬೆಳಗ್ಗೆ ಬಂದಿದ್ದೆ ನಿಮ್ಮ ಮನೆ ಹತ್ರ, ನೀವಿಲ್ಲ ಅನ್ನೋ ವಿಷಯ ಗೊತ್ತಾಯಿತು. ಅದಕ್ಕೆ ನಾನೇ ಬರೋಣ ಅಂತ ಅಂದ್ಕೊಂಡೆ. ನೀವೇ ಬಂದ್ರಾ? ಬನ್ನಿ. ಅಡಿಕೆ ಸಸಿಗಳು ಏನೋ ಬೇಕಾಗಿತ್ತು ಅಂತ ಹೇಳಿ ಏನೋ 2-3 ಸತಿ ಬಂದ್ರಂತೆ.
ಪಾಪ ಒಂದು ಎರಡೆರಡು ಸತಿ ಮೂರು ಸತಿ ಬಂದ್ರಿ ಅನ್ನೋದಕ್ಕೋಸ್ಕರ ಈಗ ನಮ್ಮ ಗಿಡಗಳೆಲ್ಲನ ಚೆನ್ನಾಗೇ ಸೇಲಿಂಗ್ ಇದ್ದಾವೆ, ಕೊಡ್ತೀವಿ ತೊಗೊಂಡೋಗಿ. ಈಗ 40-50 ರೂಪಾಯಿಗೆ ಒಂದೊಂದು ಸೊಸಿ ಸೇಲ್ ಮಾಡ್ತಾಯಿದ್ದೀವಿ. 50 ಹೇಳಿದ್ದೀವಿ, 40 ಗಂಟೆ ತಗೊಂಡೋಗಿದ್ದಾರೆ. ನೋಡಿ ತೊಗೊಂಡೋಗೋದಾದರೆ ತೊಗೊಂಡೋಗ್ಬಿಡಿ. ಚೆನ್ನಾಗಿದ್ದಾವೆ, ಒಳ್ಳೆ ಸೊಸಿ. ಅಡಿಕೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಒಳ್ಳೆ ಫಸಲಿರೋ ಅಂಥದ್ದು, ಚೆನ್ನಾಗಿರೋ ಅಂಥ ಗೋಟಲ್ಲಿ ನಾವು ಸೊಸಿ ಮಾಡಿದ್ದೀವಿ. ಏನೋ ಅಡಿಕೆ ಸೊಸಿ ಎಲ್ಲ ಬೇಕು ಅಂತ ಅಂದ್ರಲ್ಲ, ಅದಕ್ಕೆ ಹೋಗೋಣ ಅಂತ ಬಂದೆ. ಪಾಪ ನಮ್ಮಪ್ಪ 2-3 ಸತಿ ಬಂದಿದ್ರು ಕಣಪ್ಪ, ಅವರು ಹೋಗ್ಬಾ ಅಂತ ಅಂದರು. ಅದಕ್ಕೆ ನಮ್ಮ ಮನೆ ಬಾಗಿಲಿಗೆ ಒಂದು 2-3 ಸತಿ ಬಂದವ್ರೆ ಅಂದರೆ ನಾನು ಬರ್ತೀನಿ, ಅದಕ್ಕೆ ಬಂದೆ ಕೇಳ್ಕೊಂಡು ಹೋಗೋಣ ಅಂತೇಳಿ. ತಗೊಂತಾರೆ ಹೇಳ್ಗುಂಡಣ, ಎಷ್ಟು ಸಸಿ ಇದ್ರೂ ತಗೊಂತಾರೆ. ಎಲ್ಲ ನನ್ಕೊಳ್ಳೋಣ, ಇವರೆಲ್ಲ ತಗೊಂತಾರೆ ಹೇಳ್ರಿ ನಮ್ಮ ಮನೆಯವರು. ತಗೊಳ್ರಿ, ತಗೊಂಡೆಲ್ಲನ ಜಮೀನು ಮಾಡ್ಬಿಡೋಣ. ಎಲ್ಲ ಜಮೀನಿಗೆಲ್ಲನ ಅಡಿಕೆ ಇಡಿಸ್ಬಿಟ್ಟು ಎಲ್ಲ ಒಂದು 10 ಎಕರೆ ಜಮೀನಿದೆ ಇವ್ರದ್ದು. ನೀನು ಯಾವುದಕ್ಕೇನು ಕಡಿಮೆ, ಇನ್ನೂ ಒಂದು 10 ಎಕರೆ ಯಾರಾದರೂ ಕೊಡೋರಿದ್ರೆ ಹೇಳ್ರಿ. ಯಾರಾದರೂ ಕೊಡೋರಿದ್ರೆ ಜಮೀನುಗಳೆಲ್ಲನ ಇನ್ನೂ 20 ಎಕರೆ ಹೊಲ ಇದ್ರೂ ತಗೊಳ್ತಾರೆ. ಯಾರಾದರೂ ಕೊಡೋರಿದ್ರೆ ಹೇಳ್ರಿ, ಇನ್ನೂ ಒಂದು 10 ಎಕರೆ ನಮಗೆ ಜಮೀನು ಬೇಕಾಗಿತ್ತು, ಇನ್ನೂ ಒಂದು 10 ಎಕರೆ ಜಮೀನು ತಗೊಳ್ತೀವಿ. ಸಸಿಗಳು ಎಷ್ಟಿದಾವ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಎಷ್ಟಿದಾವೆ? ಅದಕ್ಕೆ 2,500-3,000 ಇರಬೇಕು. ಅದು ಕೌಂಟ್ ಮಾಡಿದಾಗ ಗೊತ್ತಾಗುತ್ತೆ. 2,500-3,000 ಸೊಸೆ ಅಂತೂ ಇದ್ದಾವೆ, ಪಕ್ಕ ಇದ್ದಾವೆ ನಮ್ಮ ಹತ್ರ. ನಾನೊಂದು 2,000 ಹಾಕಿದ್ದೆ, ಮತ್ತೆ ಒಂದು 500 ತೊಗೊಂಬಂದು ಹಾಕಿದ್ದೆ. ಅದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಹೋಗಿದ್ರೆ ಒಟ್ಟಿನಲ್ಲಿ 2,500-3,000 ಅಂತೂ ಇದ್ದಾವೆ ಅಂತ ಅನ್ನಿಸ್ತೈತೆ ನನ್ನ ಪ್ರಕಾರ. ನೋಡೋಣ, ಅದೆಲ್ಲನ ನೋಡಿದ್ರೆ ಗೊತ್ತಾಗುತ್ತೆ, ಎಣಿಕೆ ಮಾಡಿದ್ರೇ. ಒಟ್ಟಿನಲ್ಲಿ 2,500 ಅಂತೂ ಪಕ್ಕ ಇದ್ದಾವೆ. ಸರಿ ಆಯಿತು, ಯಾರಿಗೂ ಕೊಡಬೇಡಿ, ನಮಗೆ ಎತ್ತಿಟ್ಕೊಬಿಡಿ, ನಾವೆಲ್ಲ ಎತ್ಕೊಬಿಡ್ತೀವಿ. ಸರಿ ಆಯಿತು, ಕೊಡ್ತೀವಿ ತೊಗೊಂಡೋಗಿ, ಯಾರಿಗೂ ಕೊಡಲ್ಲ. ಮತ್ತು ರೇಟಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಎಷ್ಟಾದರೂ ಪರವಾಗಿಲ್ಲ, ಸರಿನಾ? 50 ರೂಪಾಯಿ ಆದರೂ ಕೊಟ್ಟು ತೊಗೊಂಬರ್ತೀವಿ, ರೇಟಿನ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಎಷ್ಟು 50 ರೂಪಾಯಿಗೆ ಒಂದೇ ಆಗಲಿ, ಕೊಟ್ಟು ತಗೊಂಬರ್ರಿ, ಚೌಕಾಸಿ ಮಾಡಬೇಡ್ರಿ. 50 ರೂಪಾಯಿ ಆದರೂ ಆಗಲಿ ಪರವಾಗಿಲ್ಲ. ಸರಿ ಆಯ್ತಣ್ಣ, ಆಯಿತು. ಎಲ್ಲೂ ಇಲ್ಲ ಸಸಿಗಳು, ಇವ್ರು ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಸ್ಬಿಟ್ಟವ್ರು. ನಾನು ತೋಟದಲ್ಲೆಲ್ಲ ನೋಡ್ಕೊಂಬಂದೆ ಹೋಗಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಸವ್ರೆ. ಅಲ್ಲಿ ನಿಮ್ಮಪ್ಪ ನಿಮ್ಮಮ್ಮ ಅಲ್ಲಿ ಯಾರೂ ಇರಲಿಲ್ಲಪ್ಪ, ನಾನು ನೋಡಿದೆ. ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲೇ ಎಲ್ಲಾದರೂ ಕೆಳಗಡೆ ಎಲ್ಲಾದರೂ ಹೋಗಿರ್ತಾರೆ. ಕೆಳಗಡೆ ಜಮೀನು ಇನ್ನೂ ಸ್ವಲ್ಪ ಐತಲ್ಲೇ, ಅಲ್ಲೆಲ್ಲಾದರೂ ಕೆಲಸ ಮಾಡೋಕೆ ಏನಾದರೂ ಹೋಗಿರ್ತಾರೆ ಅನಿಸುತ್ತೆ. ನೋಡು ಇವ್ರ ಗುಂಡಣ್ಣ ಹೆಂಗಪ್ಪ ಜೀವಿತದ ಲೆವೆಲೇ ಚೇಂಜ್ ಆಯಿತು ಅಂತ. ಅವರು 40 ರೂಪಾಯಿ ಮಾಡ್ಕೊಂಡು ಕೊಟ್ಟಿದ್ದು, 40 ರೂಪಾಯಿ ಏನೋ ಕಡಿಮೆ ಕೊಟ್ಟಿಲ್ಲ ಅಂತ, ನೀನು 50 ರೂಪಾಯಿಗೆ ಕೊಡ್ತೀನಿ ಅಂದಿದ ತಕ್ಷಣ ಶಾಕ್ ಆಗಿಬಿಟ್ರು. ಅಬ್ಬಬ್ಬ ಏನಪ್ಪ ಇಷ್ಟು ಸೌಕರ್ಯ ಇವರು, ಜೀವಿತ ಇಂಥ ಮನೆಗೆ ಬಂದ್ಬಿಟ್ಲಲ್ಲ, ಇಂಥ ಮನೆಗೆ ಇದಾಗ್ಬಿಟ್ಲಲ್ಲ ಅಂತ. ಚೆನ್ನಾಗಿರ್ತೀರಾ ಬಿಡು ಜೀವಿತ, ಇನ್ಮೇಲಿಂದ ತುಂಬ ಚೆನ್ನಾಗಿರ್ತೀರಾ. ನೀವೇನು ಟೆನ್ಷನ್ ತೊಗೋಬಿಡಿ, ಇನ್ನು ಯಾರ ಬಗ್ಗೆ ಟೆನ್ಷನ್ ತೊಗೊಂಡು ಏನಾಗೋದು ಏನೈತೆ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಟೆನ್ಷನ್ ತೊಗೊಳ್ರೆ ಯಾವ ಕೆಲಸನೂ ಆಗಲ್ಲ. ಯಾವ ಕೆಲಸ ಆಗಲಿ ನಾವು ಆರಾಮಾಗಿ ಮಾಡಬೇಕು. ಕೆಲಸ ಅನ್ನೋದು ಟೆನ್ಷನ್ ತೊಗೊಳ್ದಂಗೆ ಮಾಡಿದ್ರೆ ಮಾತ್ರ ಯಾವ ಕೆಲಸನಾಗಲಿ ಸಕ್ಸಸ್ ಆಗೋದು. ಟೆನ್ಷನ್ ತೊಗೊಂಡ್ರೆ ಕೆಲಸನೂ ಆಗಲ್ಲ, ನಮ್ಮ ಆರೋಗ್ಯನೂ ಹಾಳು, ಎಲ್ಲ ಹಾಳಾಗುತ್ತೆ. ಅದಕ್ಕೆ ಕೂಲಾಗಿ ಮಾಡಬೇಕು. ಯಾವ ಕೆಲಸ ಇದ್ರೂ ನಾವು ಕೂಲಾಗೆ ಮಾಡ್ತಾ ಹೋದರೆ ಎಲ್ಲ ಕೆಲಸಗಳೂ ಸಕ್ಸಸ್ ಆಗುತ್ತೆ. ಸರಿ ಆಯಿತು. ಇವಾಗ ಏನೋ ಆಗೋದಾಯಿತು. ಇವಾಗ ನೀವು ಏನೋ ನಿಮ್ಮ ಆಶೀರ್ವಾದದಿಂದ ನನಗೆ ಎಲ್ಲ ಒಳ್ಳೇದಾಗ್ತೈತೆ. ನೀವು ಬಂದಿರೋ ಕಾಲ್ಗಳಿಂದ ಒಳ್ಳೇದಾಗ್ತೈತೆ. ಹಿಂಗೆ ಒಳ್ಳೇದಾದರೆ ಸಾಕು. ಮುಂದೇನು ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗೆಲ್ಲ ವಿಷಯಗಳೆಲ್ಲ ಮಾತಾಡೋದಿದೆ, ಮಾತಾಡ್ತೀನಿ. ಹಿಂಗೆ ಹೋಗ್ತಾ ಮಾತಾಡ್ತೀನಿ. ನಿಮ್ಮಂಥವ್ರು ಸಿಕ್ಕಿರೋದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಯಪ್ಪ ಮನೇಲಿದ್ದಾಗ ನನ್ನ ಜೀವನ ಹೇಳ್ಬಾರ್ದು ಯಪ್ಪ, ಅದನ್ನು ನನಗೆ ಹೇಳೋಕ್ಕೂ ಬೇಜಾರಾಗ್ತೈತೆ. ಅಷ್ಟು ನಾನು ಬೇಜಾರಲ್ಲಿದ್ದೆ, ಏನು ಮಾಡೋದು ಅನ್ನಿಸ್ಬಿಟ್ಟಿತ್ತು. ನಿಮ್ಮ ಸಿಕ್ಕಿದ ಮೇಲೆ ನನ್ನ ಲೈಫು ಚೇಂಜ್ ಆಗಿಬಿಡ್ತು, ನಾನು ಬದಲಾಗ್ಬಿಟ್ಟೆ, ನನ್ನ ಲೈಫು ಬದಲಾಗ್ಬಿಡ್ತು. ನೋಡು ಜನಗಳೆಲ್ಲ ಮಾತಾಡಿ ಯಾವ ಥರ ಇದು ಮಾಡಿಬಿಟ್ರಲ್ವ. ನನಗಂತೂ ಸಿಕ್ಕಾಪಟ್ಟೆ ಇವಾಗ ಖುಷಿ ಆಗ್ತೈತೆ. ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಇಂಥ ಮನೆಗೆ ನಾನು ಬರೋದಕ್ಕೆ. ನಿಮ್ಮಪ್ಪ ನಿಮ್ಮಮ್ಮನೆಲ್ಲ ಕರೆಸ್ಬಿಡಿ, ಎಲ್ಲ ಕರೆಸ್ಬಿಟ್ಟು ಮಾತಾಡಿ ಎಲ್ಲರೂ ಚೆನ್ನಾಗಿದ್ಬಿಡೋಣ. ಒಟ್ಟಿನಲ್ಲಿ ನಾವು ಇವ್ರಿಗೆ ನಾನೇ ಶ್ರೀಮಂತರು ಅನ್ನೋ ಥರ ಇರಬೇಕು. ನನ್ನೆಲ್ಲ ರಿಜೆಕ್ಟ್ ಮಾಡಿದವರೆಲ್ಲ ನಾನು ಹಿಂದೆ ಬರಬೇಕು, ಆ ಥರ ಆಗಬೇಕು ಅನ್ನೋದು ನನ್ನ ಆಸೆ. ಆಗುತ್ತೆ ಬಿಡಿ, ತಲೆ ಕೆಡಿಸ್ಕೊಬಿಡಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಈ ಮನೆ ಕೆಲಸದಾಳು. ನಾನು ಈ ಮನೇಲಿ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಮನೆಯದೆಲ್ಲ ನೋಡಿಕೊಂಡು ಹೊಲದೆಲ್ಲ ನೋಡಿಕೊಂಡು, ನಮ್ಮ ಅಣ್ಣವರು ಬೇರೆ ಇದ್ದಾರೆ. ನಮ್ಮ ಅಣ್ಣವರು ಅಂತಂದರೆ ಈ ಮನೆ ಯಜಮಾನ್ರು ಬೇರೆ ಇದ್ದಾರೆ, ಓನರ್ ಅವ್ರು ಬೇರೆ ಇದ್ದಾರೆ. ನಾನೆಲ್ಲ ನೋಡಿಕೊಂಡು ಇವ್ರ ಹತ್ರ ಭಾಳ ದಿನದಿಂದ ಕೆಲಸ ಮಾಡ್ತಾಯಿದ್ದೀನಿ, ಡ್ರೈವಿಂಗ್ ಕೆಲಸ. ಇವರು ಹೋಗೋಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋದು, ಮನೇಲೆಲ್ಲ ಭಾಳ ದಿನದಿಂದಲೂ ನಾನು ಚಿಕ್ಕ ಹುಡುಗನಿಂದಲೂ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದಕ್ಕೆ ನನ್ನ ಮೇಲೆ ತುಂಬ ನಂಬಿಕೆ ಇವರಿಗೆ, ತುಂಬ ಅಂದರೆ ತುಂಬ ನಂಬಿಕೆ. ನಾನು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವ್ರ ಮನೇಲಿ. ಮೊದಲಿಂದಲೂ ಅಷ್ಟೇ ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ನೋಡಿ ಈ ಮನೇಲಿ ಇವಾಗಲೂ ದುಡ್ಡು ಆಗಿರ್ಬೋದು, ದುಡ್ಡು ಕಾಸಿಂದ ಆಗಿರ್ಬೋದು, ಎಲ್ಲ ನನ್ನ ಕೈಗೆ ಕೊಡ್ತಾರೆ. ಆದರೆ ನಾನು ತುಂಬ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ವಿಷಯ ಇನ್ನೂ ಈ ಜೀವಿತಕ್ಕೆ ನಾನು ಏನೂ ಹೇಳಿಲ್ಲ.
ಇನ್ನೂ ಹೇಳೋಕ್ಕಾಗಲ್ಲ, ಈಗಲೇ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊತಾಳೆ ಅನ್ನೋದಕ್ಕೋಸ್ಕರ ನಾನು ಈಗಲೇ ಹೇಳ್ತಾ ಇಲ್ಲ. ಅವಳು ನನಗೆ ತುಂಬ ಇಷ್ಟಪಟ್ಟವಳೆ, ಏನು ಮಾಡಲಿ ನಾನು ಹಿಂದೆ ಬಿದ್ದುಬಿಟ್ಟವಳೆ. ಅದಕ್ಕೆ ಅತ್ಲಾಗೆ ನಾನು ಆಗ್ಬಿಡೋಣ ಅಂತ ಒಂದು ಸತಿ ಮದುವೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡೋದು ಏನೋ ಗೊತ್ತಿಲ್ಲ. ಅವಳು ಡೈವರ್ಸ್ಗೇನೋ ಅವ್ರ ಗಂಡ ಅಪ್ಲೈ ಮಾಡಿದಾರಂತೆ, ಡೈವರ್ಸ್ ಕೊಡ್ತಾ ಇದ್ದಾರೆ, ನೀವು ನನ್ನ ಮದುವೆ ಆಗಲೇಬೇಕು ಅಂತ ಹೇಳ್ತಾವಳೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅವ್ರು ಇವಾಗ ಸ್ವಲ್ಪ ದಿನ ರಜಾ ಇರೋದಕ್ಕೆ ಮಕ್ಕಳಿಗೆಲ್ಲನ ಸ್ವಲ್ಪ ಹಂಗೆ ಅವರು ತಂಗಿ ಮನೆ ಅಲ್ಲೂ ಇಲ್ಲೂ ಅಂತೇಳಿ ಸ್ವಲ್ಪ ಟ್ರಿಪ್ ಹೊಡಿತಾ ಇದ್ದಾರೆ ನಮ್ಮ ಈ ಮನೆ ಓನರು. ಅದಕ್ಕೋಸ್ಕರ ನನಗೊಬ್ಬನೇ ಇರ್ತೀನಲ್ಲ, ಆಮೇಲೆ ನನ್ನ ಇಲ್ಲದ ಸಮಯದಲ್ಲಿ ಅವ್ರು ಇಲ್ಲದ ಸಮಯದಲ್ಲಿ ನನಗೆ ತಿಂಡಿ ಅಡುಗೆ ಮನೆ ಕೆಲಸಕ್ಕೂ ಬೇಕಾಗಿತ್ತು. ಅವ್ರು ಬಂದಾಗಿಂದ ಹೇಳೋರು ಮನೆ ಕೆಲಸಕ್ಕೆ ಹುಡುಕ್ರಿ ಅಂತ. ಅವರು ಬಂದು ಒಂದು ವಾರ ಇದ್ದಾರೆ ಅಷ್ಟೇ, ಮೊನ್ನೆ ಇನ್ನೂ ರೀಸೆಂಟಾಗಿ. ಮತ್ತು ವೀಕೆಂಡ್ ಇವಾಗ ಎಲ್ಲ ರಜಾ ಬಂತಲ್ಲ, ವೀಕೆಂಡಲ್ಲೆಲ್ಲ ಹೋಗ್ತಾಯಿದ್ರು ಅಲ್ಲೂ ಇಲ್ಲೂ ಅಂತ. ಇವಾಗ ಬೇರೆ ರಜಾ ಬಂತ, ಅದಕ್ಕೋಸ್ಕರ ಅಲ್ಲೂ ಇಲ್ಲೂ ಟ್ರಿಪ್ ಹೊಡಿತಾ ಇದ್ದಾರೆ. ಈ ಮನೇಲಿ ಇಲ್ವೇ ಇಲ್ಲ ಇಲ್ಲಿ ಬಂದಾಗಿಂದ. ಈ ಊರಲ್ಲೆಲ್ಲ ನನ್ನೇ ಈ ಮನೆ ಓನರು ಯಜಮಾನ್ರು ಅಂತ ಅಂದ್ಕೊಂಡವ್ರು. ಈ ಮನೆ ಓನರ್ ಯಾರು ಅಂತ ಯಾರಿಗೂ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಮೊನ್ನೆ ಇನ್ನೂ ರೀಸೆಂಟಾಗಿ ಬಂದು ಈ ಮನೆಯೆಲ್ಲ ಖರೀದಿ ಮಾಡಿಕೊಂಡು ಹೊಲೆಲ್ಲ ತೊಗೊಂಡು ಅವ್ರೊಂದು ವಾರ ಇದ್ದರೆ ನಾವು ಅವ್ರು ಎಲ್ಲ ಹೊರಕ್ಕೆ ಬರೋಲ್ಲ. ಯಾಕಂದರೆ ಈ ಬಿಸಿಲು ಬೇರೆ ಅಲ್ಲ, ಹೊರಕ್ಕೆ ಬರೋಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ನೋಡ್ಕೊಳ್ತಾ ಇರೋದ್ರಿಂದ ನನ್ನೇ ಈ ಮನೆ ಓನರ್ ಅಂತ ಊರಲ್ಲಾಗಿರ್ಬೋದು ಎಲ್ಲ ಕಡೆ ಹಂಗೆ ತಿಳ್ಕೊಬಿಟ್ಟವ್ರೆ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.